ಹಾಗಾದ್ರೆ ಒಂದು ಘೋಷಣೆಯನ್ನ ಮಾಡಿ, ಸೌಜನ್ಯ ಅನ್ನೋರು ಇರ್ಲಿಲ್ಲ, ಇದು ಒಂದು ಕಟ್ಟುಕತೆ, ಸೌಜನ್ಯ ಮೇಲೆ ರೇಪ್ ಆಗಿಲ್ಲ, ಸೌಜನ್ಯಗೆ ಯಾವುದೇ ಕಾರಣಕ್ಕೂ ಸಂಭವಿಸಿಲ್ಲ, ಸೌಜನ್ಯ ಹುಡುಗಿ ಇದ್ದಿದ್ದ ಸುಳ್ಳು, ಇದು ನಾವು ರಾತ್ರಿ ಕಂಡ ಕನಸು, ಬೆಳಗ್ಗೆ ನಾವು ಇದನ್ನ ವಿದ್ರಮಣ ಮಾಡ್ತಾ ಇದೀವಿ, ಇದು ಸುಳ್ಳು ಅಂತ ಹೇಳ್ಬಿಟ್ಟು ನೀವು ಒಂದು ಘೋಷಣೆ ಮಾಡ್ಬಿಡಿ. ಎವಿಡೆನ್ಸ್ ಇಲ್ಲ ಅಂದ್ರೆ ಎವಿಡೆನ್ಸ್ ಕ್ರಿಯೇಟ್ ಮಾಡಿ. ಹಾಗಾದ್ರೆ ಒಂದಿಲ್ಲ ಅಂದ್ರೆ ಹೇಳಿ, ನಮ್ಮ ಇಲಾಖೆಗೆ ಆ ತಾಕತ್ತಿಲ್ಲ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆ ತಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಗಂಟಘೋಷ ಮಾಡ್ಬಿಡಿ. ಅವಾಗ ನಮ್ಮಂತರ ಕೇಳಂತ ತಪ್ಪುತ್ತಲ್ಲ. ನೀವು ಎಲ್ಲದೂ ಸತ್ತಿದೌದು, ಇದಾಗಿದ್ದೌದು, ಹಾಗಾದ್ರೆ ಯಾರು ನಂಗೆ ಗೊತ್ತಿಲ್ಲ, ಎವಿಡೆನ್ಸ್ ಇಲ್ಲ ಅಂದ್ರೆ ಎವಿಡೆನ್ಸ್ ಇಲ್ದೇನೆ ಈ ತರ ಅತ್ಯಾಚಾರಗಳನ್ನ ಮಾಡಬಹುದು, ಎವಿಡೆನ್ಸ್ ಇಲ್ದೇನೆ ಈ ತರ ಸಾಯಿಸಬಹುದು, ಎವಿಡೆನ್ಸ್ ಇಲ್ದೇನೆ ಏನಾದ್ರು ಮಾಡಬಹುದು ಅಂತ ಹೇಳ್ಬಿಟ್ಟು ಜನರಿಗೆ ಸಂದೇಶ ಸಾರಲಿಕ್ಕೆ ಹೊರಟಿದ್ದೀರಾ. ಸರ್ಕಾರಗಳು ಅಧಿಕಾರಿಗಳೆಲ್ಲ ಸೇರ್ಕೊಂಡು ಈ ಸಂದೇಶವನ್ನು ಜನರಿಗೆ ಸಾರಲಿಕ್ಕೆ ಹೊರಟಿದ್ದೀರಾ. ಇದು ಒಳ್ಳೆ ಲಕ್ಷಣ ಅಲ್ಲ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕಾನೂನಿನ ಮೇಲಿರುವ ಹಿಡಿತ ತಪ್ಪದೆ, ಕಾನೂನಿನ ಮೇಲಿರುವಂತಹ ಗೌರವ ತಪ್ಪದೆ. ಆ ಸಂವಿಧಾನ ಹಾಗೆ ಉಳಿಬೇಕು, ಈ ಕಾನೂನಿನ ಗೌರವ ಉಳಿಬೇಕು ಅಂದ್ರೆ ಅವನು ಎಲ್ಲಿದ್ರು ಸರಿ, ಯಾರಾದ್ರೂ ಸರಿ, ಬೆಳೆದು ಎಳ್ಕೊಂಬಂದು ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗಿದೆ. ಈ ಒಂದು ಪ್ರಕರಣ 13 ವರ್ಷ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಅಂತ್ಯ ಆಗುತ್ತೆ, ಅಪರಾಧಿಗಳು ಸಿಗ್ತಾರೆ, ಕಾನೂನು ಅದನ್ನ ತನಿಖೆಗೆ ಒಪ್ಪಿಸುತ್ತೆ, ಇದಕ್ಕೆ ಒಂದು ನ್ಯಾಯವನ್ನು ಪಡೆದೇ ಪಡಿತೀವಿ ಇಷ್ಟು ವರ್ಷದ ಒಂದು ಹೋರಾಟಕ್ಕೆ ಅಂತ ತಮಗೆ ನಂಬಿಕೆ ಇನ್ನೂ ಇದೆಯಾ? ನನಗೆ 100ಕ್ಕೆ 100 ಭರವಸೆ ಇದೆ ಸರ್. ಖಂಡಿತ ಆರೋಪ